ಹಲೋ ಮೈ ಡಿಯರ್ ಫ್ರೆಂಡ್ಸ್, ಈ ಹಣ್ಣು ನಿಮಗೆಲ್ಲ ಗೊತ್ತೇ ಇದೆ. ಬೇಲದ ಹಣ್ಣು ಎಲ್ಲ ಕಡೆ ಸಿಗುತ್ತೆ. ಈಗ ಸೀಸನ್ನು ಮಾರ್ಕೆಟಲ್ಲೆಲ್ಲ ಬಂದಿದೆ. ನೋಡಿ, ಈ ಥರ ಗೆರೆ ಹಾಕಿದಾಗ ಬ್ಲ್ಯಾಕ್ ಬಂದರೆ ಅದು ಹಣ್ಣಾಗಿದೆ ಅಂತ ಅರ್ಥ. ಈ ಥರ ಅಂದು ನೋಡಿ ನೀವು, ಇದು ಹಣ್ಣಾಗಿದೆ ಚೆನ್ನಾಗಿ. ನೋಡಿ, ಹಣ್ಣಾಗಿಲ್ಲ ಅಂದರೆ ನೀವೀಗ ಅಂದರೆ ಅದು ಗ್ರೀನೇ ಇರುತ್ತೆ, ವೈಟ್ ವೈಟ್ ಕಾಣಿಸುತ್ತೆ. ಈಗ ಇದನ್ನು ಒಡೆದ್ಬಿಟ್ಟು ಬೆಲ್ಲನ ಸುಮ್ಮನೆ ಒಂದು ಅರ್ಧ ಅಚ್ಚು ನಾನು ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಬೇಲದ ಹಣ್ಣಿನ ಫ್ರಾಗ್ರೆನ್ಸ್ ಅಷ್ಟು ಚೆನ್ನಾಗಿದೆ. ಇದರಲ್ಲಿರೋ ಔಷಧಿ ಗುಣಗಳಂತೂ ಎಷ್ಟು ಹೇಳಿದ್ರು ಸಾಲದು. ನಾನು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ಇದನ್ನ ಇವಾಗ ನಾವು ಪಾನಕ ಮಾಡ್ತಾ ಇದ್ದೀವಿ, ಬೇಲದ ಹಣ್ಣಿನ ಪಾನಕ. ಇದನ್ನ ಒಡೆದ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಹೊಡ್ಕೊಳ್ಳೋದು. ಅದು ಚೆನ್ನಾಗಿ ಪೇಸ್ಟ್ ಥರ ಆದಮೇಲೆ ಇದರೊಳಗಡೆ ಕಲಸೋದು ವಿತ್ ಬೀಜನೇ. ಆ ಬೀಜದಲ್ಲೂ ತುಂಬಾ ಔಷಧಿ ಗುಣಗಳಿದೆ, ಅದರಿಂದ ಬೀಜನ ನಾವು ಬಿಸಾಕಬಾರ್ದು. ಫೈಬರ್ ಅಂತೂ ತುಂಬಾ ಇದೆ ಈ ಹಣ್ಣಲ್ಲಿ. ಈ ಬೇಲದ ಹಣ್ಣಿನ ಪಾನಕ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಮ್ಮರಲ್ಲಂತೂ ಭಾಳ ಚೆನ್ನಾಗಿರುತ್ತೆ. ಈಗ ಒಳ್ಳೆ ಬಿಸಿಲು ಬಂದಿದೆ, ನಾವು ಇದನ್ನು ಕುಡಿಯೋಣ. ನಾನೀಗ ಪೂರ್ತಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇದರ ಗುಣಲಕ್ಷಣಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಹಣ್ಣು. ಒಂದೊಂದ್ಸಲ ಕೆಟ್ಟೋಗಿದ್ರೆ ಒಂಥರ ಗ್ರೇ ಕಲರ್ ಬರುತ್ತೆ. ಎಷ್ಟು ಘಮಘಮ ಅಂತ ಇದೆ ಅಂದ್ರೆ ಈ ಫ್ರಾಗ್ರೆನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಹಣ್ಣು ಚೆನ್ನಾಗಿದೆ. ಈಗ ಇದನ್ನ ಸ್ವಲ್ಪ ನೀರು ಹಾಕಿ ಸ್ಮಾಲ್ ಜಾರಲ್ಲಿ ಮಿಕ್ಸಿಲಿ ನುಣ್ಣಗೆ ಹೊಡ್ಕೊಂಡು ಇದನ್ನ ಮಿಕ್ಸಿಗೆ ಹೊಡೆದ್ರೆ ಇಷ್ಟೊಂದು ಆಯ್ತು. 3ರಿಂದ ತುಂಬಾ ಒದಗುತ್ತೆ, ಬೇಕಾದಷ್ಟಾಗುತ್ತೆ. 20 ಜನ ಕುಡಿಬಹುದು ಈ ಬೆಲ್ಲದ ಪಾನಕನ. 2 ಅಚ್ಚು ಬೆಲ್ಲ ಹಾಕಿದ್ದೀನಿ, ಅದು ಸಾಲದೆ ಬರ್ತಾ ಇದೆ ಈಗ ನನಗೆ. 2 ಅಚ್ಚು ಬೆಲ್ಲ ಹಾಕಿದ್ದೀನಿ. ಅದಾದಮೇಲೆ ನೋಡಿ, ಪಾನಕ ಸ್ವಲ್ಪ ತಿಕ್ಕಾಯಿತು. ನಿಮ್ಗೆ ಹೇಗೆ ಬೇಕು ಹಾಗೆ ನಿಮ್ಮ ಟೇಸ್ಟ್ ನೋಡಿಕೊಂಡು ಇನ್ನೂ ಬೇಕಾದ್ರೆ ಒಂದು ಬಟ್ಲು ನೀರು ಹಾಕಿದ್ರು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ರು ಈ ಫ್ರಾಗ್ರೆನ್ಸ್ ಏನು ಕಳ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಗಟ್ಟಿ ಇಷ್ಟ, ನಾನು ತಿಕ್ಕಾಗಿ ಮಾಡಿದ್ದೀನಿ. ಇದಕ್ಕೆ ಇನ್ನೊಂದು ಅರ್ಧ ಬಟ್ಲು ನೀರು ಹಾಕಿದ್ರೆ 20 ಗ್ಲಾಸ್ ಆಗುತ್ತೆ. ಇದು ಬೇಲದ ಹಣ್ಣಿನ ಪಾನಕ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆಸ್ಟ್ರಿಯೋ ಆರ್ಥ್ರೈಟಿಸು, ರೂಮಟೈಸ್ ಆರ್ಥ್ರೈಟಿಸು ಅವ್ರಿಗೆಲ್ಲರಿಗೂ, ಮತ್ತು ಆಟೋ ಇಮ್ಯೂನ್ ಡಿಸೀಸ್ ಇದಕ್ಕೆಲ್ಲದಕ್ಕೂ ಇದು ಭಾಳ ಒಳ್ಳೆಯದು. ಹಿರಿಯ ಮಕ್ಕಳಿಗೆ ಈ ಪಾನಕ ತುಂಬ ಒಳ್ಳೆಯದು. ಸ್ಕೂಲಿಂದ ಬಂದಾಗ ಬಿಸಿಲಲ್ಲಿ ಬಂದಾಗ ನೀವು ಕೊಡಿ, ತುಂಬ ಇಷ್ಟಪಡ್ತಾರೆ. ನಾನು ಮೊಮ್ಮಗ ವೇದಾಂಶ ಕೊಡ್ತಾ ಇದ್ದೀನಿ. ಹೇಗಿದೆಯಾ? ಸೂಪರ್ ಆಗಿದೆ, ಸೂಪರ್ ಸೂಪರ್. ವಾವ್.